ಅತ್ಯಾಚಾರ ಹಾಗೆ ಲೈಂಗಿಕ ಕಿರುಕುಳ ದೌರ್ಜನ್ಯದ ಅಡಿಯಲ್ಲಿ ಇತ್ತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈಗ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇರುವಂತದ್ದು. ರಾಜ್ಯ ರಾಜಕೀಯದ ಮತ್ತೊಂದು ಶಾಕಿಂಗ್ ಸ್ಟೋರಿ ಈಗ ಬಿತ್ತರ ಆಗ್ತಾ ಇದೆ. ತಮ್ಮ ಆಯ್ತು ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮಾಜಿ ಮಂತ್ರಿ ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಜೆಡಿಎಸ್ ಕಾರ್ಯಕರ್ತನಿಂದಲೇ ದಾಖಲಾಯಿತು ದೂರು. ಜೆಡಿಎಸ್ ಕಾರ್ಯಕರ್ತನಿಂದಲೇ ಈಗ ಒಂದು ದೂರು ದಾಖಲಾಗಿದೆ. ಎಂಎಲ್ಸಿ ಸೂರಜ್ ವಿರುದ್ಧ ಕೇಳಿ ಬಂತು ಗಂಭೀರ ಆರೋಪ. ಇಷ್ಟು ದಿನಗಳ ಕಾಲ ತಮ್ಮ ಪ್ರಜ್ವಲ್ ರೇವಣ್ಣನವರ ಸುದ್ದಿ ಆಯ್ತು. ಈಗ ಅಣ್ಣನ ಗದ್ದಲ. ರಾಜ್ಯ ರಾಜಕೀಯದ ಮತ್ತೊಂದು ಶಾಕಿಂಗ್ ಸ್ಟೋರಿ. ರಾಜ್ಯ ರಾಜಕೀಯದಲ್ಲೇ ಶಾಕಿಂಗ್ ಸ್ಟೋರಿ ಇದು. ಪ್ರಜ್ವಲ್ ರೇವಣ್ಣ ಕೇಸ್ ಬೆನ್ನಲ್ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಏನಾಯ್ತು ಹಾಗಾದ್ರೆ? ಗೌಡ್ರ ಮನೆಯಲ್ಲಿ ಮಾಜಿ ಮಂತ್ರಿ ರೇವಣ್ಣವರಿಗೆ ಉಸಿರು ಬಿಡೋದಕ್ಕೂ ಕೂಡ ಕಷ್ಟ ಆಗಿದೆ. ಅಂತಹ ಸಂದರ್ಭ ಒದಗಿ ಬಂದಿದೆ. ತಂದೆ ತಾಯಿಗೆ ಇತ್ತ ಸಂಕಷ್ಟ ಎದುರಾಗೋದ್ರ ನಡುವೆ ಮಕ್ಕಳು ಯಾಕಪ್ಪ ಹಿಂಗ ಮಾಡ್ತಾರೆ ಅಂತ ತಂದೆ ತಾಯಿ ನರಳಾಟವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು? ಜೆಡಿಎಸ್ ಕಾರ್ಯಕರ್ತಂತಹ ದೂರಿನಲ್ಲಿ ಏನಿದೆ? ಅರಕಲಗೂಡಿನ ತಮ್ಮದೇ ಪಕ್ಷದ ಕಾರ್ಯಕರ್ತನೊಬ್ಬ ದೂರನ್ನ ದಾಖಲಿಸುವಂತದ್ದು. ಸಲಿಂಗ ಲೈಂಗಿಕ ದೌರ್ಜನ್ಯ ಎಸಗಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಜೆಡಿಎಸ್ ಕಾರ್ಯಕರ್ತರಿಂದಲೇ ಡಿಸಿ ಹಾಗೂ ಐಜಿಪಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಡಿಜಿ ಹಾಗೆ ಐಜಿಪಿ ಲೆವೆಲ್ ವರೆಗೂ ಹೋಗಿದೆ ಇದು. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರೋದ್ರ ಬೆನ್ನಲ್ಲೇ ಗೌಡ್ರ ಕುಟುಂಬದಲ್ಲಿ ಒಂದು ರೀತಿಯಾದಂತಹ ತಳಮಳ ಸೃಷ್ಟಿಯಾಗಿದೆ. ಜೂನ್ 16ರಂದು ಗನ್ನಿಕಡದ ತೋಟದ ಮನೆಯಲ್ಲಿ ದೌರ್ಜನ್ಯವನ್ನ ಎಸಗಿದ್ದಾರೆ ಎನ್ನಲಾಗ್ತಾ ಇದೆ. ಚುನಾವಣೆ ಹಿನ್ನೆಲೆ ಪ್ರಜ್ವಲ್ ಪರ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭೇಟಿ ಆಗಿದ್ದ. ನೀನು ಚೆನ್ನಾಗಿ ಕೆಲಸ ಮಾಡ್ತೀಯಾ ಅಂತ ಸೂರಜ್ ರೇವಣ್ಣ ಹೊಗಳಿದ್ದು. ಅದಾದ ನಂತರ ಫೋನ್ ನಂಬರ್ ಪಡ್ಕೊಂಡು ಲೈಫ್ ಸೆಟ್ಲ್ ಮಾಡುವಂತಹ ಭರವಸೆಯನ್ನು ಕೂಡ ಕೊಟ್ಟಿರ್ತಾರೆ. ಜೂನ್ 14 ಲವ್ ಸಿಂಬಲ್ ಜೊತೆ ಗುಡ್ ಈವ್ನಿಂಗ್ ಮೆಸೇಜ್ ಕೂಡ ಸೆಂಡ್ ಮಾಡಿರ್ತಾರೆ. ಜೂನ್ 16ನೇ ತಾರೀಕು ಗನ್ನಿಕಡದ ತೋಟದ ಮನೆಯಲ್ಲಿ ದೌರ್ಜನ್ಯ ಎಸಗಲಾಗಿದೆ. ಚುನಾವಣಾ ನಿಮಿತ್ತ ಪ್ರಜ್ವಲ್ ಪರ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭೇಟಿ ಆಗುತ್ತೆ. ಭೇಟಿ ಆದ ನಂತರ ಮಾತಾಡ್ತಾರೆ. ಅಲ್ಲ, ಇವ್ರನ್ನೇನು ಹುಡುಗಿ ಅನ್ಕೊಂಡ್ಬಿಟ್ರ ಸೂರಜ್ ರೇವಣ್ಣ ಅವರು? ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಹೆಂಡತಿ ಅಂದ ಚಂದವಾಗಿರುವಂತಹ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಒಳ್ಳೆ ಕುಟುಂಬ ಇದೆ, ಒಳ್ಳೆ ಪೊಸಿಷನ್ ನಲ್ಲಿದ್ದಾರೆ, ಹಣ ಆಸ್ತಿ ಏನಕ್ಕೂ ಕೊರತೆ ಇಲ್ಲ. ಆದ್ರೂ ಕೂಡ ಇಂತಹ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಭಾಗಿಯಾಗಿದ್ದಾರಂತಂದ್ರೆ ಏನರ್ಥ? ಸೂರಜ್ ವಿರುದ್ಧ ಇದು ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ. ಇವರಿಗೆ ಸಲಿಂಗ ಕಾಮಕಾಂಡದ ವಿವಾದ ಬೆನ್ನಟ್ಟಿದೆ. ಹಾಸನದ ಅದೇ ಕುಟುಂಬದ ಇನ್ನೊಂದು ಕಾಮ ಕೇಳಿ ನಿಜಕ್ಕೂ ಕೂಡ ಜನರೇ ಬೆಚ್ಚಿ ಬಿದ್ದಿದ್ದಾರೆ. ಗೌಡ್ರ ಮತ್ತೊಬ್ಬ ಮೊಮ್ಮಗ ಎಂಎಲ್ಸಿ ಸೂರಜ್ ರೇವಣ್ಣ ಸಲಿಂಗ ಕಾಮಕಾಂಡ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಲೈಫ್ ಸೆಟಲ್ ಮಾಡ್ತೀನಿ ಅಂತ ದೌರ್ಜನ್ಯವನ್ನ ಎಸಗಿದ್ರು ಅಂತ ದೂರಿನಲ್ಲಿ ಅನ್ವಯ ಮಾಡಲಾಗಿದೆ. ಸಂತ್ರಸ್ತನಿಂದ ದೂರು ನೀಡಲಾಗಿರುವಂತದ್ದು. ಹಾರ್ಟ್ ಸಿಂಬಲ್ ಏನ್ ಅರ್ಥ ಆಗ್ತಾ ಇಲ್ವಲ್ಲ? ಇವರು ಸೂರಜ್ ರೇವಣ್ಣ ಹುಡುಗರು ಹೋಗಿ ಲವ್ ಸಿಂಬಲ್ ಜೊತೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸೋದು, ಅದಕ್ಕೆ ಹಾರ್ಟ್ ಸಿಂಬಲ್ ಕಳಿಸೋದು, ಎಲ್ಲಿದ್ಯಾ, ಯಾವಾಗ ಸಿಗ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ, ತೋಟದ ಮನೆಗೆ ಬಾ ಅಂತ ಕರೆಯೋದಂತೆ. ಭಾನುವಾರ ಸಂಜೆ ಹೋದಾಗ ಅವ್ರು ನನ್ನ ಮೇಲೆ ಬಲವಂತವಾಗಿ ದೌರ್ಜನ್ಯವನ್ನ ಎಸಗಿದ್ರು ಅಂತ ಆ ದೂರುದಾರ ಮೆನ್ಷನ್ ಮಾಡಿದ್ದಾರೆ. ಯಾರಿಗಾದ್ರೂ ಹೇಳ್ಬಿಟ್ರೆ ನಾನು ನಿನ್ನನ್ನು ಸಾಯಿಸ್ತೀನಿ ಅಂತ ಬೆದರಿಕೆ ಕೂಡ ಮಾಡಿದ್ದಾರಂತೆ ಸೂರಜ್ ರೇವಣ್ಣ. ಇದು ಆರೋಪ ಕೇಳಿ ಬಂದಿರುವಂತದ್ದು. ಇದೇನೋ ಸಿಲ್ಲಿ ಆರೋಪ ಅಲ್ಲ, ಗಂಭೀರ ಆರೋಪ. ಒಬ್ಬ ಯುವಕನ ಮೇಲೆ ಮತ್ತೊಬ್ಬ ಯುವಕ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾನಂತಂದ್ರೆ ಎಲ್ಲಿಗೆ ಬಂತು ನಮ್ಮ ಸಮಾಜ? ಏನಾಗ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ.
ಎಸ್ ಈಗ ಇಷ್ಟು ದಿನಗಳ ಕಾಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನೋದು ಕೇಳ್ಪಟ್ಟು ಇವರ ತಮ್ಮನ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಏನು ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸ ಆಗಿದ್ರಲ್ಲ ರೇಪ್ ಕೇಸ್ನಲ್ಲಿ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಈಗ ಅಣ್ಣನ ವಿಷಯಕ್ಕೆ ಬಂದ್ರೆ ಗಂಡು ಮಕ್ಕಳಿಗೆ ಸೇಫ್ಟಿ ಇಲ್ಲ. ಸಂತ್ರಸ್ತನ ವಿರುದ್ಧವೇ 5 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ನಂತೆ ಯಪ್ಪ. ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ದೂರಿಗೆ ಪ್ರತಿಯಾಗಿ ಸಂತ್ರಸ್ತನ ವಿರುದ್ಧವೇ ಪ್ರತಿ ದೂರನ್ನು ಕೂಡ ನೀಡಿದ್ದಾರೆ ಸೂರಜ್ ರೇವಣ್ಣ. ಸಂತ್ರಸ್ತನ ವಿರುದ್ಧವೇ ಸೂರಜ್ ರೇವಣ್ಣ ಬ್ಲಾಕ್ ಮೇಲ್ ದೂರು ಕೂಡ ಕೊಟ್ಟಿರುವಂತದ್ದು. ಸತ್ಯ ಅಸತ್ಯತೆ ಬಯಲಾಗಬೇಕಾಗಿದೆ. ಸೂರಜ್ ಪರ ಏನು ಆಪ್ತ ಶಿವಕುಮಾರ್ನಿಂದಲೇ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. 5 ಕೋಟಿ ಕೊಡದ್ದಕ್ಕೆ ಬ್ಲಾಕ್ ಮೇಲ್. ಸೂರಜ್ ಆಪ್ತನಿಂದ ದೂರು, ಲೈಫ್ ಸೆಟಲ್ ಮಾಡ್ತೀನಿ ಅಂತ ದೌರ್ಜನ್ಯ. ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇರುವಾಗಲೇ ಅಣ್ಣನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂಥ ವಿವಾದಗಳಲ್ಲಿ ಮೊಮ್ಮಕ್ಕಳು ಸಿಲುಕಾಕಿಕೊಳ್ತಾ ಇದ್ದಾರೆ. ದೇವೇಗೌಡರಿಗೆ ಒಂದು ಕಡೆ ಚಡಪಡಿಗೆ, ಇತ್ತ ಮಕ್ಕಳು ಈ ರೀತಿಯಾದಂತಹ ಪ್ರಕರಣದಲ್ಲಿ ಆರೋಪವನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ರೆ ತಂದೆ ತಾಯಿಗೆ ಒಂದೊತ್ತು ಊಟ ತಿಂದ್ರೂ ಕೂಡ ಅದು ಸಮಾಧಾನ ಆಗುವುದಿಲ್ಲ, ಜೀರ್ಣಿಸ್ಕೊಳ್ಳೋ ಶಕ್ತಿ ಕೂಡ ಇರೋದಿಲ್ಲ. ಎಲ್ಲ ಗೊತ್ತಿದ್ರು ಕೂಡ ಯಾಕೆ ಈ ತರ ಗೌಡ್ರ ಕುಟುಂಬದಲ್ಲಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಮಾತ್ರ ಉದ್ಭವ ಆಗ್ತಾ ಇದೆ. ಆಡಿಯೋ ಹಾಗೆ ವಾಟ್ಸಪ್ ಚಾಟ್ಗಳು ಕೂಡ ಬಹಿರಂಗ ಆಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ದೂರಿನ ಬೆನ್ನಲ್ಲೇ ಸೂರಜ್ ರೇವಣ್ಣನವರದ್ದು ಎನ್ನಲಾಗ್ತಾ ಇರುವಂತಹ ಆಡಿಯೋ ಕರೆಗಳಾಗಿರ್ಬೋದು, ವಾಟ್ಸಪ್ ಚಾಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ದೂರುದಾರ ನೀಡಿದ್ದಾನೆ. ಅದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾನೆ ಸೂರಜ್ ಅಣ್ಣ ಅಂತ. ಅವನು ಕೂಡ ಹಾರ್ಟ್ ಸಿಂಬಲ್ ಹಾಕೊಂಡಿದ್ದಾನೆ. ಏನಾಗಿದೆ ಇಲ್ಲಿ, ಫಸ್ಟ್ ಯಾರು ಅಪ್ರೋಚ್ ಮಾಡಿದ್ರು, ಏನ್ ಮಾತುಕತೆ ಆಯ್ತು, ಏನ್ ಚರ್ಚೆ ಆಯ್ತು, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ತಿಳಿಬೇಕಾಗಿದೆ. ಹಾಗಾಗಿ ಈಗ ಸಾರ್ವಜನಿಕ ವಲಯದಲ್ಲಂತೂ ಇದು ಬಹಳ ಅಂದ್ರೆ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ.